ಮದುವೆ ಹಾಕೊಂಡು ಗಂಡನ ಜೊತೆ ಸಂಸಾರ ಮಾಡಬೇಕು ಅಂತ ಬಂದಿರುವಂತಹ ಮಹಿಳೆಯನ್ನ ಮೈದ್ನನ್ ಜೊತೆ ಹೋಗಿ ಮಲ್ಕು ಅಂತ ಅಸಹ್ಯ ಆಗಿದೆ. ಮದುವೆ ಆಗಿ ಇನ್ನು 1 ವರ್ಷ ಆಗಿರ್ಲಿಲ್ಲ, ಅಷ್ಟರಲ್ಲೇ ಕೊಡಬಾರದ ಚಿತ್ರಹಿಂಸೆಯನ್ನ ಕೊಟ್ಟು ಸಾವಿನ ಮನೆ ಸೇರುವಂತೆ ಮಾಡಿದ್ದಾರೆ. ಮಾಡುವಂತಹ ಒಡವೆಯನ್ನ ಕೂಡ ಹಾಕಿದ್ರು. ಆದ್ರೆ ಎಷ್ಟೇ ವರದಕ್ಷಿಣೆ ಕೊಟ್ಟರು ಅವರ ಹಣದ ದಾಹ ತೀರುವಂತೆ ಕಾಣ್ತಾ ಇರ್ಲಿಲ್ಲ. ಹೋಗಿ ಗಂಡ ಒಂದ್ ಕಡೆ ಮಲ್ಕೊಂಡ್ರೆ ಹೆಂಡತಿ ಇನ್ನೊಂದ್ ಕಡೆ ಮಲ್ಕೊಂಡ್ರು. ಯಾಕೀಗ ಅಂತ ಹೇಳಿ ಕೇಳಿದ್ರೆ ನೀವು ಕೂಡ ಬೆಚ್ಚ ಬೀಳ್ತೀರಾ. ನೀನ್ ಸೈಟ್ ತೆಗೆದುಕೊಂಡು ಬಂದ್ರೆ ಮಾತ್ರ ನಿನ್ ಜೊತೆ ಸಂಸಾರ ಮಾಡ್ತೀನಿ, ನಿನ್ ಜೊತೆ ಮಲಗ್ತೀನಿ ಅಂತ ಹೇಳಿ ಗಂಡ ಹೇಳ್ತಿದ್ನಲ್ಲ, ಅಸಹ್ಯದ ಪರಮಾವಧಿ. ನೀವು ಈ ಸ್ಟೋರಿಯನ್ನ ನೋಡಿರ್ತೀರಾ, ಕೇಳಿರ್ತೀರಾ. ಏನೀ ಕತೆ ಅನ್ನೋದು ನಿಮ್ಗೆ ಗೊತ್ತಾಗಿರೋದಿಲ್ಲ. ಗಂಡನಿಗೊಂದು ರೂಮ್ ಇರುತ್ತೆ, ಪತ್ನಿಗೊಂದು ರೂಮ್ ಇರುತ್ತೆ, ಮೈದ್ನನ ಜೊತೆ ಮಲಗು ಅಂತ ಅಂತಿದ್ಲಂತೆ ಅತ್ತೆ ಹಾಗೂ ಮಾವ. ಈ ಕಥೆಯನ್ನ ಕೇಳಿದ್ದೀರಾ? ಏನ್ ಈ ಕತೆ, ಇದರ ಒಳ ಅರ್ಥ ಏನು ಅನ್ನೋದನ್ನ ಇವತ್ತು ನಾನು ಹೇಳ್ತಾ ಇದ್ದೇನೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಕಾವ್ಯ ಹೆಗ್ಡೆ. ದೊಡ್ಡಬಳ್ಳಾಪುರದಲ್ಲಿ ನಡೆದಿರುವಂತಹ ಘಟನೆ. ಪ್ರತಿ ಹೆತ್ತವರಿಗೂ ಕೂಡ ಇಂತಹ ಒಂದು ಕನಸು ಕಂಡೇ ಕಾಣ್ತಾರೆ. ಗಂಡನ ಮನೆಗೆ ಹೋಗುವಂತಹ ನನ್ನ ಮಗಳು ರಾಣಿ ಹಂಗೆ ಬಾಳ್ಲೆ, ಗಂಡ ಅನಿಸಿಕೊಂಡವನು ಕಣ್ಣಲ್ಲಿ ನೀರು ಹಾಕಿಸಬಾರ್ದು, ಆತ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು. ಆದ್ರೆ ಎಲ್ಲಾ ಹೆಣ್ಮಕ್ಳಿಗೂ ಇಂತಹ ಅದೃಷ್ಟ ಸಿಗೋದಿಲ್ಲ ಬಿಡಿ. ಸೊಸೆಯನ್ನ ಮನೆ ಮಗಳಂತೆ ನೋಡ್ಕೊಳ್ಳೋ ಅತ್ತೆ ಮಾವ ತುಂಬಾ ರೇರ್ ಆಗಿ ಸಿಗ್ತಾರೆ, ಎಲ್ರಿಗೂ ಕೂಡ ಸಿಗೋದಿಲ್ಲ. ಅದೃಷ್ಟ ಇದ್ದವ್ರಿಗೆ ಮಾತ್ರ ಈ ಘಟನೆಗಳು ನಡೆಯುತ್ತೆ. ಎಂಥವ್ರು ಕೆಲವೊಂದಿಷ್ಟು ಮನೆಯಲ್ಲಿ ಹೇಗಿರುತ್ತೆ ಅಂತಂದ್ರೆ ಸೊಸೆಯನ್ನ ಕೀಳಾಗಿ ನೋಡ್ತಾರೆ, ಕೆಲವೊಂದಿಷ್ಟು ಮನೆಯಲ್ಲಿ ಸೊಸೆಯನ್ನ ದೇವತೆ ತರನೂ ಕೂಡ ಪೂಜಿಸುವಂತಹ ಮನೆ ಕೂಡ ಇದೆ. ಸೊ ಈ ಒಂದು ಘಟನೆ ತುಂಬಾ ಕ್ರೂರವಾಗಿದೆ. ಯಾಕಂದ್ರೆ ಮದುವೆ ಹಾಕೊಂಡು ಗಂಡನ ಜೊತೆ ಸಂಸಾರ ಮಾಡ್ಬೇಕು ಅಂತ ಬಂದಿರುವಂತಹ ಮಹಿಳೆಯನ್ನ ಮೈದ್ನನ್ ಜೊತೆ ಹೋಗಿ ಮಲ್ಕು ಅಂತ ಅಸಹ್ಯ ಆಗ ಆ ರೀತಿ ಘಟನೆ ನಡೆದಿದೆ. ಹತ್ತಾರು ಕನಸನ್ನ ಕಟ್ಟಿ ಮದುವೆ ಮಾಡಿರುವಂತಹ ಹೆಣ್ಮಕ್ಳ ಮನೆಯ ಕುಟುಂಬಸ್ಥರು ಈ ಒಂದು ವಿಡಿಯೋವನ್ನ ನೋಡ್ಲೇಬೇಕು. ಮದುವೆ ಆಗಿ ಇನ್ನು 1 ವರ್ಷ ಆಗಿರ್ಲಿಲ್ಲ, ಅಷ್ಟರಲ್ಲೇ ಕೊಡಬಾರದ ಚಿತ್ರಹಿಂಸೆಯನ್ನ ಕೊಟ್ಟು ಸಾವಿನ ಮನೆ ಸೇರುವಂತೆ ಮಾಡಿದ್ದಾರೆ. ವರದಕ್ಷಿಣೆ ಕಿರುಕುಳಕ್ಕೆ ಒಂದು ಅಮಾಯಕಿಯ ಜೀವವೇ ಬಲಿಯಾಗಿದೆ. ಮದುವೆ ಅನ್ನೋದು ಪ್ರತಿಯೊಬ್ಬರ ಕನಸು. ಅದರಲ್ಲೂ ಕೂಡ ಹೆಣ್ಮಕ್ಳಿಗಂತೂ ತುಸು ಜಾಸ್ತಿನೇ ಇರುತ್ತದೆ ಬಿಡಿ. ಒಳ್ಳೆ ಗಂಡ ಸಿಗ್ಲಿ, ಒಳ್ಳೆ ಮನೆತನ ಸಿಗ್ಲಿ, ನನ್ನದಾಗ್ಲಿ ಅಂತ ಹೇಳಿ ಈಕೆ ಕೂಡ ಅಂಥದ್ದೇ ಕನಸನ್ನ ಕಂಡಿದ್ಲು. ಹೀಗಾಗಿಯೇ ಹೆಣ್ಣೆತ್ತವರು ಕಳೆದ ವರ್ಷ ನವೆಂಬರ್ ತಿಂಗಳಲ್ಲಿ ಮಗಳ ಮದುವೆಯನ್ನ ಅದ್ದೂರಿಯಾಗಿ ಮಾಡಿದ್ರು. ದೊಡ್ಡಬಳ್ಳಾಪುರದ ತಪ್ಪಸಿನಹಳ್ಳಿ ವೇಣು ಎನ್ನುವರಿಗೆ 5 ಲಕ್ಷ ವರದಕ್ಷಿಣೆಯ ಜೊತೆಗೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಒಡವೆಯನ್ನ ಕೂಡ ಹಾಕಿದ್ರು. ಆದ್ರೆ ಎಷ್ಟೇ ವರದಕ್ಷಿಣೆ ಕೊಟ್ಟರು ಅವರ ಹಣದ ದಾಹ ತೀರುವಂತೆ ಕಾಣ್ತಾ ಇರ್ಲಿಲ್ಲ. ದೊಡ್ಡಬಳ್ಳಾಪುರದಿಂದಲೂ ಕೂಡ ಸೈಟ್ ಕೊಡಿಸೋದಕ್ಕೆ ಹೇಳುವಂತ ಹೇಳಿ ಚಿತ್ರಹಿಂಸೆಗಳು ಆಗ್ತಾ ಇತ್ತು. ಮದುವೆ ಆದ ದಿನದಿಂದಲೂ ಕೂಡ ಪುಷ್ಪವತಿ ಪಾಲಿಗೆ ಗಂಡನ ಪ್ರೀತಿ ಸತ್ತೇ ಹೋಗಿತ್ತು. ಗಂಡ ಒಂದ್ ಕಡೆ ಮಲ್ಕೊಂಡ್ರೆ ಹೆಂಡತಿ ಇನ್ನೊಂದ್ ಕಡೆ ಮಲ್ಕಂತಿದ್ಲು. ಯಾಕೀಗ ಅಂತ ಹೇಳಿ ಕೇಳಿದ್ರೆ ನೀವು ಕೂಡ ಬೆಚ್ಚ ಬೀಳ್ತೀರಾ. ನಿನ್ನ ಅಪ್ಪನ ಮನೆಗೆ ಹೋಗಿ ಒಂದು ಸೈಟ್ ಅನ್ನ ತೆಗೆಸ್ಕೊಂಡು ಬಾ, ಆಗ ನಿನ್ ಜೊತೆ ನಾನು ಇರ್ತೀನಿ ಅಂತ ಹೇಳಿ ಗಂಡ ಸ್ವತಃ ಹೇಳ್ತಿದ್ದಂತೆ. ನಾನ್ ನಿನ್ ಜೊತೆ ಮಲ್ಕೊಳ್ಬೇಕು ಅಂತಂದ್ರೆ ನಿನ್ನ ಅಪ್ಪನ ಮನೆಗೆ ಹೋಗಿ ಒಂದ್ ಸೈಟ್ ತಗೊಂಡ್ ಬಾ ಅಂತ ಹೇಳಿ. ಮಗುವಿನ ಭವಿಷ್ಯ ಏನಾಗತ್ತೆ? ಅತ್ತೆ ಮಾವ ಅನಿಸಿಕೊಂಡವರು ರಾಕ್ಷಸರಾಗಿದ್ರು. ಮಗು ಬೇಕಾದ್ರೆ ನಿನ್ನ ಮೈದ್ನನ ಹತ್ರ ಹೋಗಿ ಮಲ್ಕ ಅಂತ ಹೇಳಿ ಕಾಟವನ್ನ ಕೊಡ್ತಾ ಇದ್ರಂತೆ. ಆಗಾಗ ಅವರು ಕಾಟ ಜಾಸ್ತಿ ಆಗ್ತಾ ಇತ್ತು. ನೊಂದು ಬೆಂದು ಹೋಗಿರುವಂತಹ ಪುಷ್ಪವತಿ ಪೊಲೀಸ್ ಠಾಣೆಯ ಮೆಟ್ಲು ಕೂಡ ಏರಿ ದೂರು ಕೂಡ ದಾಖಲೆ ಆಗಿತ್ತಂತೆ. ಆರೋಪಿ ವೇಣುವನ್ನ ಲಾಕ್ ಸಹ ಮಾಡಿದ್ರು. ಎಷ್ಟೇ ರಾಜಿ ಪಂಚಾಯಿತಿ ಮಾಡಿದ್ರು ಕೂಡ ಗಂಡನ ಮನೆಯವರು ಸೇರಿಸಲಿಲ್ಲ. ಹೀಗಂತ ಮದುವೆಯಾದ 1 ವರ್ಷಕ್ಕೆ ತವರು ಸೇರ್ಕೊಂಡಿದ್ಲು. 9 ತಿಂಗಳು ಸಂಸಾರವನ್ನು ಮಾಡಿದ್ರು. ಆದ್ರೆ 1 ದಿನ ಒಟ್ಟಿಗೆ ಗಂಡನ ಪಕ್ಕದಲ್ಲಿ ಮಲಗಿಕೊಂಡಿರ್ಲಿಲ್ವಂತೆ. ಮದುವೆ ಆದ ದಿನದಿಂದ ಗಂಡ ಒಟ್ಟಿಗೆ ಇರ್ಲಿಲ್ವಂತೆ. ಇಬ್ಬರಿಗೂ ಕೂಡ ಬೇರೆ ಬೇರೆ ರೂಮ್ ಕೊಟ್ಟು ಸೈಟ್ ತೆಗೆದುಕೊಂಡು ಬಾ ಅಂತ ಹೇಳಿ ಮಾತ್ರ ಹಿಂಸೆ ಮಾಡ್ತಾ ಇದ್ರು. ನೀನ್ ಸೈಟ್ ತೆಗೆದುಕೊಂಡು ಬಂದ್ರೆ ಮಾತ್ರ ನಿನ್ ಜೊತೆ ಸಂಸಾರ ಮಾಡ್ತೀನಿ, ನಿನ್ ಜೊತೆ ಮಲಗ್ತೀನಿ ಅಂತ ಹೇಳಿ ಗಂಡ ಹೇಳ್ತಿದ್ನಂತೆ. ಅಸಹ್ಯದ ಪರಮಾವಧಿ. ಮಗು ಬೇಕು ಅಂತಂದ್ರೆ ಮೈದ್ನನ ಜೊತೆ ಮಲಗು ಅಂತ ಹೇಳಿ ಅತ್ತೆ ಹೇಳ್ತಿದ್ಲಂತೆ. ನನಗೆ 9 ತಿಂಗಳವರೆಗೂ ಕೂಡ ಈ ವಿಚಾರವನ್ನ ಹೇಳಿರಲಿಲ್ಲ ಅಂತ ಹೇಳಿ ಮೃತ ಯುವತಿಯ ತಂದೆ ನಾರಾಯಣ್ ಕಣ್ಣೀರನ್ನ ಇಟ್ಟಿದ್ದಾರೆ. ಸಂಸಾರವನ್ನ ಹಾಳು ಮಾಡ್ತೀನಿ ಅಂತ ಹೇಳಿ ಪಾಪಿ ಜೀವವನ್ನ ತೆಗೆದಿರುವಂತದ್ದು. ತವರು ಮನೆಯಲ್ಲೇ ಇದ್ದಂತಹ ಪುಷ್ಪವತಿ ಎಲ್ಲಿ ಖಿನ್ನತೆಗೆ ಒಳಗಾಗ್ತಾಳೋ ಅಂತ ಹೇಳಿ ಹೆತ್ತವರಿಗೆ ಟೆನ್ಷನ್ ಶುರುವಾಗುತ್ತೆ. ಹೀಗಾಗಿ ಯಾವ್ದಾದ್ರೂ ಕೆಲಸಕ್ಕೆ ಸೇರ್ಕು ಅಂತ ಹೇಳಿದ್ರು. 4 ದಿನಗಳ ಹಿಂದೆ ಖಾಸಗಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕಿಯಾಗಿ ಕೆಲಸ ಸೇರ್ಕೊಂಡಿರ್ತಾಳೆ. ಶನಿವಾರ ಕೆಲಸಕ್ಕೆ ಹೋಗುವಾಗ ಅಡ್ಡ ಹಾಕಿರುವಂತಹ ಪಾಪಿ ಪತಿರಾಯ ರಸ್ತೆಯಲ್ಲೇ ರಂಪಾಟವನ್ನ ಮಾಡಿದ್ದಾನೆ. ನಿನ್ನ ಜೀವನವನ್ನ ನಾಶ ಮಾಡ್ತೇನೆ, ನಾನು 2ನೇ ಮದುವೆ ಆಗ್ತೇನೆ, ನಿನ್ನ ಬಗ್ಗೆ ಸ್ನೇಹಿತರು ಸಂಬಂಧಿಕರು ಹಾಗೂ ನಿನ್ನ ಸ್ಟೂಡೆಂಟ್ಗಳಿಗೆಲ್ಲ ಹೇಳಿ ಮರ್ಯಾದೆ ತೆಗಿತೀನಿ ಅಂತ ಹೇಳಿ ಬೆದರಿಸಿದ್ದಂತೆ. ಇಂಥ ನನ್ನ ಮಕ್ಕಳಿಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಸರಿ ಮಂಗಳಾರತಿ ಆಗಬೇಕು.
ಈ ತರದವ್ರು ಮಾನಸಿಕವಾಗಿ ಹಿಂಸೆ ಕೊಡ್ತಾರೆ, ಅವ್ರಿಗೆ ಹೇಳ್ತೀನಿ ಇವ್ರಿಗೆ ಹೇಳ್ತೀನಿ ಅಂತ. ಇದರಿಂದ ನೊಂದ ಬೆಂದು ಹೋಗಿರುವಂತಹ ವಿಶ್ವೇಶ್ವರಯ್ಯ ಪಿಕೆಟ್ ಡ್ಯಾಮ್ ಅಂದ್ರೆ ವಿಶ್ವೇಶ್ವರಯ್ಯ ಪಿಕಪ್ ಡ್ಯಾಮ್ಗೆ ಹಾರಿ ಆಕೆ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾಳೆ. ಸಾಯೋದಕ್ಕೂ ಮೊದಲು ವಿಡಿಯೋ ಒಂದನ್ನ ಮಾಡಿ ತನ್ನ ದುರಂತ ಕಥೆಯನ್ನ ಎಳೆಯಾಗಿ ಬಿಚ್ಚಿಟ್ಟು ಸಾವನ್ನಪ್ಪುತ್ತಾರೆ. ಈ ಬಗ್ಗೆ ಮಾಧ್ಯಮದೊಂದಿಗೆ ಮಾತನಾಡಿರುವಂತಹ ಮೃತಳ ಅಜ್ಜಿ ವೆಂಕಟಮ್ಮ, ಮೃತರ ಅಕ್ಕ ವರಲಕ್ಷ್ಮಿ ತಮ್ಮ ಮಗಳಿಗೆ ಹೆತ್ತ ಅಂದ್ರೆ ಅತ್ತೆ ಮಾವ ಗಂಡ ಇಬ್ರು ಕೂಡ 3 ಜನ ಕಿರುಕುಳ ಕೊಡ್ತಿದ್ರು, ವರದಕ್ಷಿಣೆ ತರಲಿಕ್ಕೆ ಹಿಂಸೆಯನ್ನ ಮಾಡ್ತಿದ್ರು. ನನಗೆ ಬಂದು ಅವಳು ಕೊಟ್ಟಾಗ ಹಿಂಸೆ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ಲು. ಗಂಡ ಹೀಗೆ ಕೈ ಮಾಡಿದ ನಂತರ ಮುಖದ ಮೇಲೆ ಆದಂತಹ ಗಾಯವನ್ನ ತೋರಿಸಿದ್ಲು. ಆ ಬಳಿಕ ಎಲ್ಲಿಗೂ ಕೂಡ ಹೋಗಬೇಡ ಅಂತ ಹೇಳಿದ್ವಿ, ಆದ್ರೆ ಕಾಲೇಜು ಹೋಗಿ ಈ ರೀತಿ ಮಾಡಿದ್ನಂತೆ. ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ಎಲ್ಲರೂ ಕೂಡ ಕೋಪವನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ 10 ಕನಸನ್ನ ಕಟ್ಕೊಂಡು ಹಸೆಮಣೆಗೆ ಏರಿದ್ಲು. 1 ವರ್ಷ ಆಗೋಕ್ಕೂ ಮೊದಲೇ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ನಿಜಕ್ಕೂ ಕೂಡ ಈ ಹೆಣ್ಣು ಮಗಳಿಗೆ ಕಿರುಕುಳ ಕೊಟ್ಟಿದ್ದೇ ಆದ್ರೆ ತಪ್ಪಿತಸ್ಥನಿಗೆ ಶಿಕ್ಷೆ ಆಗ್ಲೇಬೇಕು. ಇದಾಗಿದೆ ಹೊತ್ತಿನ ವಿಶೇಷ ಮತ್ತು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.